ಸಾರ್ವಜನಿಕರ ಗಮನಕ್ಕೆ ಗ್ರಾಮೀಣ ಭಾಗದಲ್ಲಿ ಹೆಚ್ಚುತ್ತಿರುವ ಸರಣಿ ಕೊಲೆಗಳ ಕಾರಣವಾಗಿ ಜನರು ಮುಂಜಾಗ್ರತಾ ಕ್ರಮವನ್ನು ಪಾಲಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಒಬ್ಬಂಟಿಯಾಗಿ ಓಡಾಡುವುದು ಹಾಗೂ ಅಪರಿಚಿತ ವಾಹನಗಳಲ್ಲಿ ಸಂಚರಿಸುವುದನ್ನು ನಿಲ್ಲಿಸಿ ಸಾಮಾಜಿಕ ಕಳಕಳಿ ಹಿತದೃಷ್ಟಿಯಿಂದ ತಾವು ಸಹಕರಿಸಬೇಕಾಗಿ ವಿನಂತಿ. ಈ ವಿಚಾರವಾಗಿ ಕಾನೂನು ಸುವ್ಯವಸ್ಥೆ ಮತ್ತು ಆಂತರಿಕ ಭದ್ರತಾ ಸಲುವಾಗಿ ಬರುವಂತ ಸಾರ್ವಜನಿಕರನ್ನ ತಪಾಸಣೆ ಮಾಡುವುದು, ಬರುವಂತ ವಾಹನಗಳನ್ನು ತಪಾಸಣೆ ಮಾಡುವುದು ಆಗಿದೆ ಹೊರತು ಕೊಲೆಗಾರ ಯಾರು ಎಂಬುದನ್ನ ಹುಡುಕುವ ಪ್ರಯತ್ನವನ್ನ ಪೊಲೀಸರು ಮಾಡ್ತಿದ್ದಾರೋ ಇಲ್ಲೋ ಅನ್ನೋ ಒಂದು ಸಂಶಯ ಮೂಡ್ತಾ ಇದೆ. ಈ ಎಲ್ಲಾ ರೀತಿಯ ಕ್ರಮದಿಂದಾಗಿ ಸರಣಿ ಕೊಲೆಯನ್ನ ಮಾಡ್ತಿರುವ ಕೊಲೆಗಾರ ಸಿಗ್ತಾನ ಕಾದ್ ನೋಡ್ಬೇಕು. ಕ್ಯಾಮರಾ ಪರ್ಸನ್ ಮಧು ಕುಮಾರ್ ಜೊತೆಗೆ ನಾನು ಶ್ರೀಧರ್, ಶಿವಮೊಗ್ಗ, ನ್ಯೂಸ್. ಗ್ರಾಮೀಣ ಭಾಗದಲ್ಲಿ ಹೆಚ್ಚುತ್ತಿರುವ ಸರಣಿ ಕೊಲೆಗಳ ಕಾರಣವಾಗಿ ಜನರು ಮುಂಜಾಗ್ರತಾ ಕ್ರಮವನ್ನು ಪಾಲಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಒಬ್ಬಂಟಿಯಾಗಿ ಓಡಾಡುವುದು ಹಾಗೂ ಅಪರಿಚಿತ ವಾಹನಗಳಲ್ಲಿ ಸಂಚರಿಸುವುದನ್ನು ನಿಲ್ಲಿಸಿ ಸಾಮಾಜಿಕ ಕಳಕಳಿ. I didn't expect this from you, Sitaram. It's your hard time. ಜನರು ನಿಮ್ಮ ಮೇಲಿದ್ದ ವಿಶ್ವಾಸ ಕಳ್ಕೊಳ್ತಿದ್ದಾರೆ. Hope this case will not become a black mark in your career. ಏನ್ ಸರ್ ಇದು? ಇನ್ನು ಎಷ್ಟು ಜೀವ ಹೋಗೋರ್ಗು ಕಾಯ್ತೀರಿ? ಅದಲ್ಲ ಸರ್, ಸುಮ್ಮನೆ ರೀ ಸರ್. ನಿಮ್ಮನ್ನ ನೀವೇ ರಕ್ಷಣೆ ಮಾಡ್ಕೊಳಕ್ಕಾಗಿಲ್ಲ ಅಂದ್ಮೇಲೆ ನಮ್ಮನ್ನೇನ್ ರಕ್ಷಣೆ ಮಾಡ್ತೀರಿ ಸರ್ ನೀವು? ಆಗತ್ತೆ, ಎಲ್ಲ ಸರಿ ಹೋಗುತ್ತೆ. ಅಯ್ಯೋ ನೋಡಿ, ನೀವು ಬರೀ ಫೈಲ್ ಇಟ್ಕೊಂಡು ಓಡಾಡೋದಲ್ಲ, ಕ್ರಮನು ತಗೊಳ್ಳಿ ಸರ್. ನೋಡಿ, ಇವೆಲ್ಲ ಈ ತರ ಅಧಿಕಾರಿಗಳಿಗೆ ನಮ್ಮಂತ ಗತಿ ಏನು? ಒಬ್ಬ ಪೊಲೀಸ್ಗೆ ಪ್ರತಿಯೊಂದು ಕೇಸ್ ಕೂಡ ಒಂದೊಂದು ರಾತ್ರಿ ಹಾಗೆ. ಪ್ರತಿ ಬೆಳಕಿನ ಹಿಂದೆನೂ ಕತ್ಲೆ ಕಾಯ್ತಾ ಇರುತ್ತೆ. ಆ ಕತ್ಲೆ ಇಡೀ ಬೆಳಕಿನ ಕಾಡ್ತಾನೆ ಹೋಗುತ್ತೆ. ಪ್ರತಿ ಕಥೆ ಕೊನೆ ಆದಾಗಲೂ ಹೊಸ ಅಧ್ಯಾಯ ಪ್ರಾರಂಭಕ್ಕೆ ಕಾದಿರುತ್ತೆ. ಆ ಅಧ್ಯಾಯದ ಮೊದಲ ಪುಟ ನನ್ನ ಅಕ್ಕಂದೇ ಆಗಿತ್ತು. ಅಪ್ಪ, ಅಕ್ಕ ಬಂದಿದ್ದಾಳೆ. ಖುಷಿ ವಿಷಯ ಅನ್ಸುತ್ತೆ. ನಿನ್ನಕ್ಕ ನನ್ನ ಪಾಲಿಗೆ ಸತ್ತೋಗಿದ್ದಾಳೆ. ನೀನು ಹೋಗಬೇಕು ಅಂತಿದ್ರೆ ಹೇಳು, ಇಬ್ಬರಿಗೂ ಒಟ್ಟಿಗೆ ಸೇರಿಸಿ ತರ್ಪಣ ಬಿಟ್ಬಿಡ್ತೀನಿ. ಒಳಗೆ ಕರೆಯಲ್ವೇನೋ ರಾಮು? ಕಾಕತಾಳೀಯ ಅನ್ನೋ ಹಾಗೆ ಭಾವನಿಗೆ ಈ ಊರಿಗೆ ಟ್ರಾನ್ಸ್ಫರ್ ಆಯಿತು. ಅಕ್ಕನ್ನ ನೋಡೋ ಅವಕಾಶ ಮತ್ತೆ ನನ್ನ ಬದುಕಲ್ಲಿ ಬಂತು. ಸರ್, ಇವತ್ತು ನನ್ನ ಮಗನ ಹುಟ್ಟಿದಬ್ಬ, ಸ್ವೀಟ್ ತಗೊಳ್ಳಿ. ಥ್ಯಾಂಕ್ ಯು ರತ್ನಮ್ಮ. ಸಾಕು ಆರೋಗ್ಯ ನೋಡ್ಕೊತಿದ್ದೀರಲ್ಲ? ಹಾಂ, ನೋಡ್ಕೊತೀನಿ ಸರ್. ಮೆಡಿಸಿನ್ ಎಲ್ಲ ಕರೆಕ್ಟಾಗಿ ತಗೋಬೇಕು. ತೊಗೊಳ್ತಾ ಇದ್ದೀನಿ. ಏನಾದ್ರು ಬೇಕಿದ್ರೆ ಮುಜುಗರ ಇಲ್ಲದೆ ಕೇಳಿ.
ಮತ್ತೆ ಜಯಣ್ಣ ಎಂತ ಸ್ಪೆಷಲ್? ಪ್ರತಿದಿನ ಸ್ಪೆಷಲ್ಗೆ ನಮ್ದೇನು 5 ಸ್ಟಾರ್ ಹೋಟ್ಲೆ, ಅದೇ ಅನ್ನ, ಅದೇ ಸಾರು. ನಸುಕಿನ ಬೆಳಕಿಗೆ ಕೋರಿ ಸ್ವಾಗತ, ಅರಳುವ ಸುಮಗಳ ಸಾಲೆ ಅದ್ಭುತ. ಸೋಜಿಗಗಳು ನೋಡಿಲ್ಲಿ ನೂರಾರು, ಸೌಂದರ್ಯಕ್ಕೆ ಇಲ್ಲೇನೆ ತವರೂರು. ಬೆಟ್ಟ ಗುಡ್ಡ ಸಾಲಾಗಿ ನಿಂತಿವೆ ಕಾಯುತ್ತ ಮುಂಗಾರು. ಒತ್ತಾದ ಕಾಡಲ್ಲಿ ದುಮ್ಮಿಕ್ಕೋ ನೀರಲ್ಲಿ ಇಲ್ಲೇನೋ ನಿತ್ಯೋತ್ಸವ. ಹಕ್ಕಿಯ ಗೂಡಲ್ಲಿ ತಂಗಾಳಿ ಹಾಡಲ್ಲಿ ನೀ ಕೇಳು ಸಂಗೀತವಾ. ಮುಸ್ಸಂಜೆ ವಾನಲ್ಲಿ ಚೆಲ್ಲೋದು ಯಾರಲ್ಲಿ ಹೀಗೆಲ್ಲ ಹೊಂಬಣ್ಣವಾ. ಯಾವುದೇ ಕನಸಿಗೂ ಚಂದಾನೆ ನೋಡಿಲ್ಲಿ ವಾಸ್ತವ. ಈ ನೆಲವೇ ಭೂಮಿಯ ಮೇಲೊಂದು ರೋಚಕ ಕೌತುಕ ಕೂಡಿಟ್ಟ ಸಂಗ್ರಾಹಕ. ಮಲ್ನಾಡು ಅನ್ನೋದೇ ಮುದ್ದಾದ ಚಂದದ ಮಾಯಾದ ಮಾಯಾಲೋಕ. ಸ್ವಲ್ಪ ಕಸ್ಟಮರ್ ನೋಡ್ಕೊಳ್ರಿ. ಬೆಳಕಿಗೆ ಕೋರಿ ಸ್ವಾಗತ, ಅರಳುವ ಸುಮಗ. ಏನ್ ರತ್ತಮ್ಮ, 2 ದಿನ ಆಯ್ತು ಸ್ಟೇಷನ್ ಕಡೆ ಬರಲೇ ಇಲ್ಲ ಕೆಲಸಕ್ಕೆ? ಹುಷಾರಿಲ್ಲ ಸರ್, ಆರೋಗ್ಯ ತುಂಬಾ ಹಾಳಾಗಿದೆ. ಬೇರೆ ಯಾರನ್ನಾರು ಕಳಿಸ್ಲಾ? ಬೇಡ, ಇರ್ಲಿ. ನೀನ್ ಪೂರ್ತಿ ಹುಷಾರಾದ್ಮೇಲೆ ಬಾ. ಗಿಡ ತಲೆಯ ತೂಗುತ್ತ ಈ ನೆಲವೇ. ಸರ್, ಹತ್ನಮ್ಮ ತೀರ್ಕೊಂಡಂತೆ. ಹೌದೇನ್ರಿ? ಯಾವಾಗ? ಅದು 2 ದಿವಸ ಆಯ್ತು ಸರ್. ಹೇಳೋದಲ್ವೇ? ಬನ್ನಿ ನೋಡ್ಕೊಂಬ. ಏಜ್ ಎಷ್ಟು ಸರ್? 47. ಮೊಬೈಲ್ ನಂಬರ್ 948480. ಸರ್ ಚಿಕ್ಕ ಪೋಸ್ಟ್ ಕ್ಲಿಯರ್ ಮಾಡಿ. ಸರಿ ಸರ್, ಸರಿ. ಏನು ಸರ್? ಹೋಟ್ಲ್ ಜಯಣ್ಣ ಮಿಸ್ಸಿಂಗ್ ಅಂತೆ ಸರ್. ಫ್ರೆಂಡ್ಸು ರಿಲೇಟಿವ್ಸ್ ಕಡೆ ಎಲ್ಲ ವಿಚಾರಿಸಿದ್ರಾ? ನಮ್ಗೆ ಗೊತ್ತಿರೋ ಕಡೆ ಎಲ್ಲ ವಿಚಾರಿಸಾಯ್ತು ಸರ್. ಸರ್, ಮೊಬೈಲು ಕೊಟ್ಟಿಗೆರೆ ಹತ್ರ ಸ್ವಿಚ್ ಆಫ್ ಆಗಿದೆ. ಟ್ರೇಸ್ನಲ್ಲಿ ಇಟ್ಟಿದ್ದೀವಿ ಸರ್. ಓಕೆ. ಇದಕ್ಕೂ ಮುಂಚೆ ಈ ಥರ ಮನೆ ಹೊರಗಡೆ ಹೋಗಿ ಫೋನ್ ಮಾಡದಿರೋದು ಏನಾರು ಮಾಡಿದಾರಾ? ಅವರು ಇದುವರೆಗೂ ಹೇಳ್ದೆ ಎಲ್ಲೂ ಹೋದವರಲ್ಲ ಸರ್. ಸರ್, ದಯಮಾಡಿ ಏನಾದರೂ ಮಾಡಿ ಹುಡುಕೊಡಿ ಸರ್. ಯೋಚನೆ ಮಾಡಿಬಿಡಿ, ಹುಡುಕ್ತಿ. ಹಲೋ,
ಮಾರ್ಚರಿ ಶಿಫ್ಟ್ ಆದಮೇಲೆ ನನಗೆ ಇನ್ಫಾರ್ಮ್ ಮಾಡಿ. ಸರ್, ನನ್ನ ಸರ್ವಿಸ್ನಲ್ಲಿ ನಾನು ಸಾಕಷ್ಟು ಪೋಸ್ಟ್ ಮಾರ್ಟಮ್ಗಳನ್ನು ಮಾಡಿದ್ದೀನಿ. ಬಟ್ ಫಾರ್ ದ ಫಸ್ಟ್ ಟೈಮ್ ಇನ್ ಮೈ ಲೈಫ್ ನನ್ನ ಕೆಲಸದ ಬಗ್ಗೆ ನನಗೆ ಹೆದರಿಕೆ ಶುರುವಾಯಿತು. ದ ಬಾಡಿ ವಾಸ್ ಸಿವಿಯರ್ಲಿ ಡ್ಯಾಮೇಜ್ಡ್ ವಿತ್ ಇಂಜುರೀಸ್ ಟು ದ ವೈಟಲ್ ಆರ್ಗನ್ಸ್. ಕಾಲು, ತೊಡೆ, ಕೈ, ತೋಳು, ಹೀಗೆ ಒಟ್ಟು ಬಾಡಿನಲ್ಲಿ 55 ವೂಂಡ್ ಮಾರ್ಕ್ಸ್ಗಳನ್ನ ನಾವು ನೋಡ್ಬೋದು. ಮೇ ಬಿ ದೇಹದಿಂದ ಹೊರಬರ್ತಿರೋ ರಕ್ತನ ನೋಡಿ ಎಂಜಾಯ್ ಮಾಡೋದು, ಆ ಸಾಯುವಾಗಿರೋ ನರಳಾಟನ ನೋಡಿ ಖುಷಿ ಪಡೋದು ಅವನ ಮೋಟಿವ್ ಆಗಿತ್ತು ಅಂತ ಅನ್ಸುತ್ತೆ. ನೀವು ಕೂಡ ಗಮನಿಸಿರ್ಬೋದು, ಸಾಧಾರಣವಾಗಿ ಈ ರಿವೆಂಜ್ ಕೊಲೆಗಳಲ್ಲಿ ಈ ಥರ ಆಗಿರೋದಿಲ್ಲ. ಅವನ ಉದ್ದೇಶ ಕೊಲೆ ಮಾಡೋದೇ ಆಗಿದ್ದಿದ್ರೆ ಪ್ರಾಣ ಹೋಗುವಂಥ ಯಾವುದೇ ಭಾಗಗಳಿಗೆ ಚುಚ್ಚಿ ಸಾಯಿಸ್ಬೋದಾಗಿತ್ತು. ಆದರೆ ಇಲ್ಲಿ ರಿವರ್ಸ್ ಆಗಿದೆ. ಚಿತ್ರಹಿಂಸೆ ಕೊಟ್ಟು ಸಾಯಿಸಿದ್ದಾನೆ. ಎದೆ ಭಾಗಕ್ಕೆ 4 ಇಂಚು ಮಳೆ ಹೊಡೆದಾಗ ಕಾರ್ಡಿಯಾಕ್ ಟ್ಯಾಂಪೋನೇಟ್ ಆಗಿ ಪ್ರಾಣ ಹೋಗಿದೆ. ಒಬ್ಬ ಸಾಮಾನ್ಯ ಮನುಷ್ಯ ಇದನ್ನೆಲ್ಲ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ. ಐ ಥಿಂಕ್ ನಾವು ನೋಡ್ತಿರೋ ಕಿಲ್ಲರ್ ಒಬ್ಬ ಮೆಂಟಲಿ ಡಿಸ್ಟರ್ಬ್ಡ್ ಪರ್ಸನ್. ದಿಸ್ ಪರ್ಸನ್ ಇಸ್ ಸಫರಿಂಗ್ ಫ್ರಮ್ ಆಂಟಿ ಸೋಷಿಯಲ್ ಪರ್ಸನಲ್ ಡಿಸಾರ್ಡರ್, ಅ ಕಂಪ್ಲೀಟ್ ಸೈಕೋಪಾತ್. ಸರ್, ಇನ್ನೊಂದು ಡೆಡ್ ಬಾಡಿ ಸಿಕ್ಕಿದೆಯಂತೆ. I don't think so this will stop here, Sitaram. Security ಎಲ್ಲ ಕಡೆ ಟೈಟ್ ಮಾಡಿ. We should not lose one more life. ಹೇಳಿ, ನನ್ನೊಂದೇನು ಸಪೋರ್ಟ್ ಬೇಕು? We need more officers, sir. ಶೋರ್, ನಾಳೆನೇ ಕಳಿಸ್ಕೊಡ್ತೇನೆ. ಈ ಕೇಸಲ್ಲಿ ನಾವು ಬರೀ ಫಿಸಿಕಲ್ ಎವಿಡೆನ್ಸ್ ಇಟ್ಕೊಂಡು ಮುಂದುವರಿಯಕ್ಕಾಗಲ್ಲ. ಕ್ರೈಮ್ ಸೀನಲ್ಲಿ ಕೆಲವೊಮ್ಮೆ ನಮಗೆ ಸಿಗದೇ ಇರುವಂಥ ಎವಿಡೆನ್ಸ್ ಇರುತ್ತೆ. ಕೊಲೆಗಾರನ ಮನಸ್ಥಿತಿ, ಅದೇ ಮೋಟಿವ್ ಆಫ್ ದ ಕಿಲ್ಲರ್. ಕೊಲೆಯಾದ ಅಶೋಕ ನಿಮ್ಗೆ ಹೆಂಗೆ ಪರಿಚಯ? ಅವನು ನನ್ನ ಫ್ರೆಂಡು ಸರ್.
ಬ್ಯಾಂಗ್ಳೂರಲ್ಲಿ ಕ್ಯಾಬ್ ಡ್ರೈವರು. ಒಂದು 15 ದಿನ ಹಿಂದಷ್ಟೇ ಮನೆಗೆ ಬಂದಿದ್ದ. ಆಮೇಲೆ ಒಂದು ವಾರಕ್ಕೆ ಮುಂಚೆ ಬ್ಯಾಂಗ್ಳೂರ್ ಹೊರಟೋಗ್ತೀನಂತ ಮನೆ ಬಿಟ್ಟಿದ್ದ. ಕಿಲ್ಲರ್ ನಮ್ಮ ಸುತ್ತಮುತ್ತ ಯಾರು ಬೇಕಾದರೂ ಆಗಿರ್ಬೋದು. ಅದಕ್ಕೆ ಟೌನ್ ಕನೆಕ್ಟ್ ಆಗೋ ಎಲ್ಲ ರಸ್ತೆಗಳು ನಾಕಾಬಂದಿ ಹಾಕಿ ಊರಲ್ಲಿರೋ ಪ್ರತಿಯೊಂದು ಮನೆ ಮೇಲೂ ಒಂದು ಕಣ್ಣಿಟ್ರಿ. ಅದರಲ್ಲೂ ಊರಿಗೆ ಹೊಸದಾಗಿ ಬಂದು ಸೇರ್ಕೊಂಡಿರೋರ ಮೇಲೆ ಗಮನ ಹೆಚ್ಚಿರಲಿ. ಸೈಕೋ ಕಿಲ್ಲರ್ಗಳಿಗೆ ಕೊಲೆ ಮಾಡೋದು ಒಂದು ಅಡಿಕ್ಷನ್. ಅವನು ಕೊಲೆ ಮಾಡೋದು ಮುಂದುವರಿಸ್ತಾನೆ ಇರ್ತಾನೆ. ಈಗ 1 ವಾರದಲ್ಲಿ 2 ಕೊಲೆ ಆಗಿದೆ. ಅವನು ತಾಳ್ಮೆ ಕಳ್ಕೊಂಡ್ರೆ 1 ವಾರ 1 ದಿನ ಕೂಡ ಆಗ್ಬೋದು. ನಾವಿವಾಗ ಎನಿ ಟೈಮ್ ಪ್ರಿಪೇರ್ ಆಗಿರ್ಬೇಕು. ಯಾಕಂದ್ರೆ ಅವನಿಗೆ ಆಗಲೇ ಗೊತ್ತಾಗಿರುತ್ತೆ ನಾವನ್ನ ಎದುರು ನೋಡ್ತಿದ್ದೀವಿ ಅಂತ. ತುಂಬಾ ಅಲರ್ಟ್ ಆಗಿರ್ತಾನೆ. ನಾರ್ಮಲ್ ಆಗಿ ಇಂಥ ಕೇಸ್ಗಳಲ್ಲಿ ಒಬ್ಬ ಸೈಕೋ ಕಿಲ್ಲರ್ ಏನಾದ್ರು ಗುರುತನ್ನ ಬಿಟ್ಟು ಹೋಗಿರ್ತಾನೆ, ಲೈಕ್ ಅ ಸಿಗ್ನೇಚರ್. ಆದರೆ ಇಲ್ಲಿ ಅಂತ ಯಾವ ಗುರುತನ್ನು ಬಿಟ್ಟಿಲ್ಲ. ಸೊ ವಿ ಹ್ಯಾವ್ ಟು ಅಸ್ಯೂಮ್ ಅವ್ನು ನೋಡೋದಕ್ಕೆ ಬಹಳ ನಾರ್ಮಲ್ ಆಗಿರ್ತಾನೆ. ಹಿ ವಿಲ್ ಬಿ ಇನ್ ಕ್ಯಾಮೋಫ್ಲಾಜ್. ಬಿ ಕೇರ್ಫುಲ್. ಅಕಸ್ಮಾತಾಗಿ ಅವನ ಮುಂದೆ ಬಂದರು ಅವನ್ನ ಐಡೆಂಟಿಫೈ ಮಾಡೋದು ಬಹಳ ಕಷ್ಟ. ನಮಸ್ತೆ ಸರ್. ಸೆಬಾಸ್ಟಿಯನ್ ಅಂತ ನನ್ನ ಹೆಸರು. ಒಂದು ಕಂಪ್ಲೇಂಟ್ ಕೊಡಬೇಕಿತ್ತು ಸರ್. ಒಬ್ಬ ಹುಡುಗ ನನ್ನ ಮಗಳಿಗೆ ತುಂಬ ತೊಂದರೆ ಕೊಡ್ತಿದ್ದಾನೆ. ಸ್ಟೇಷನ್ಗೆ ಬರಬೇಕು. ಅದಾಗಲ್ಲ ಸರ್. ನಂಗಿರೋದು ಒಬ್ಬಳೇ ಮಗಳು, ಮದುವೆ ವಯಸ್ಸಿಗೆ ಬಂದಿರೋಳು. ಸ್ಟೇಷನ್ನು ಕಂಪ್ಲೇಂಟು ಅಂತ ಹೋದರೆ ಆಮೇಲೆ ನನಗೆ ತೊಂದರೆ ಅಲ್ವಾ ಸರ್? ಸರಿ, ಎಲ್ಲಿ ಮನೆ? ಇಲ್ಲ ಸರ್, ಪಕ್ಕದೂರು, ರಿಪ್ಪನ್ಪೇಟೆ. ಅಲ್ಲೇ ಕಂಪ್ಲೇಂಟ್ ಕೊಡ್ಬೋದಿತ್ತಲ್ರಿ? ಸರ್, 2 ತಿಂಗಳಿಂದ ಸ್ಟೇಷನ್ ಬಾಗಿಲು ಕಾಯ್ತಾನೆ ಇದೆ ಸರ್. ಯಾರು ಕ್ಯಾರ್ ಏನಿಲ್ಲ. ಅಲ್ಲಿ ಸಿಕ್ಕಿದವರು ಒಬ್ಬರು ನಿಮ್ಮ ಬಗ್ಗೆ ಹೇಳಿದ್ರು. ನೀವೇ ಏನಾದರೂ ಮಾಡ್ಬೇಕು ಸರ್. ಸರಿ, ಏನು ತೊಂದರೆ ಕೊಡ್ತಿದ್ದಾನೆ? ಏನು ಅಂತ ಹೇಳೋದು ಸರ್? ದಿನಕ್ಕೊಂದೊಂದು ರೀತಿ ತೊಂದರೆ ಕೊಡ್ತಾನೆ. ಹೊತ್ತು ಗಿತ್ತು ಏನೂ ಇಲ್ಲ. ಮನೆ ಹತ್ರ ಬರ್ತಾನೆ, ಬಾಗಿಲು ಬಿಡಿತಾನೆ, ನನ್ನ ಮಗಳನ್ನ ಆಚೆ ಕರೀತಾನೆ. ತುಂಬ ಭಯ ಆಗುತ್ತೆ ಸರ್. ಸರಿ, ನಿಮ್ಮ ಮಗಳಿಗೆ ಹೇಗೆ ಪರಿಚಯ? ಅವನು ಜೊತೆಗೆ ಓದ್ತಿದ್ದಾನ ಅಥವಾ ಈ ಪ್ರೀತಿ ಗೀತಿ ಏನಾದ್ರು? ಸರ್, ಇಲ್ಲ ಸರ್. ಒಬ್ಬ ತಂದೆ ಮಗಳಿಗೆ ಕೊಟ್ಟಷ್ಟು ಪ್ರೀತಿ ಬೇರೆ ಯಾರಿಂದ ಕೊಡಕ್ಕೆ ಸಾಧ್ಯ? ಈ ಸುಂದರವಾದ ಕುಟುಂಬ ಅನ್ನೋದೆಲ್ಲ ಸುಳ್ಳು ಸರ್. ಅಪ್ಪ, ಅಮ್ಮ, ಹೆಂಡತಿ, ಮಕ್ಕಳು, ನಮ್ಮದೇ ಕುಟುಂಬ ಅಂತ ಏನೇನೋ ಕನಸು ಕಾಣ್ತೇವೆ. ಕೆಲವು ಸಲ ಕಾಣೋ ಕನಸುಗಳೇ ಕಾಡಕ್ಕೆ ಶುರು ಆಗುತ್ತೆ. ನೆನಪುಗಳ ತೂಕ ಜಾಸ್ತಿ ಆದಾಗ ನಂಬಿಕೆ ತುಂಬ ಹಗುರ ಮಾಡುತ್ತೆ ಸರ್.
ಆಗ ನಮ್ಮ ಜೊತೆ ಯಾರಿದ್ದಾರೆ, ಯಾರಿಲ್ಲ, ಯಾರು ಸತ್ಯ, ಯಾರು ಸುಳ್ಳು ಯಾವುದು ಗೊತ್ತಾಗಲ್ಲ ಸರ್. ಕಂಡಿರೋ ಹಳೆ ಕನಸುಗಳಲ್ಲೇ ಮುಳುಗೋಗಿರ್ತೀವಿ ಸರ್. ಕಾಣಕ್ಕೆ ತುಂಬ ಕನಸುಗಳಿದಾವೆ ಸರ್ ಈಗಲೂ, ಆದರೆ ಯಾವುದೂ ಬೀಳಲ್ಲ. ಸರಿ, ಆ ಹುಡುಗನ ಫೋಟೋ ಅಡ್ರೆಸ್ ಏನಾದರೂ ತಂದ್ಕೊಡಿ, ನೋಡ್ತೀನಿ. ಸರಿ ಸರ್, ಬರ್ತೀನಿ ಸರ್. ಹೇಳಿ ಶ್ರೀನಿವಾಸ್. ಹಾಂ ಸರಿ, ನಾನು ಅದೇ ರೂಟಲ್ಲಿ ಇದ್ದೀನಿ, ಅಲ್ಲಿಗೆ ಬರ್ತೀನಿ, ಅಲ್ಲೇ ಇರಿ. ಸರ್ ನಮಸ್ಕಾರ. ನಿಮಗೆ ಜಯಣ್ಣವ್ರು ಎಷ್ಟು ವರ್ಷದಿಂದ ಪರಿಚಯ? ಜಯಣ್ಣ ತುಂಬ ವರ್ಷದಿಂದ ಗೊತ್ತು ಸರ್ ನನಗೆ. ಕೊನೆ ಸಲ ಅವ್ರನ್ನ ಭೇಟಿ ಮಾಡಿದಾಗ ಅವ್ರಿಗೇನಾದ್ರು ಪ್ರಾಬ್ಲಮ್ ಇತ್ತು ಅಂತ ಅನ್ನಿಸ್ತಾ? ಪ್ರಾಬ್ಲಮ್ ಅಂತ ಏನಿಲ್ಲ ಸರ್. ಈ ಜಯಣ್ಣನ ಮಗಳು ನನ್ನ ಹೆಂಡತಿ ಹತ್ರನೇ ಸಂಗೀತ ಕಲಿಯಕ್ಕೆ ಬರೋದು. ಅವಳನ್ನು ಬಿಡಕ್ಕೆ ಅಂತ ಬಂದಾಗ ಒಂದು ಸರಿ ಒಂದು 50,000 ಅಮೌಂಟ್ ಬೇಕು ಅಂತ ಕೇಳಿದ್ವಿ. ಯಾಕೆ ಅಂತ ವಿಚಾರಿಸಿದ್ದೆ. ಆವಾಗ ಈ ಟಿಪ್ಪರ್ ಹುಡುಗರು ಏನೋ ಹೋಟ್ಲ ಹತ್ರ ಬಂದು ಗಲಾಟೆ ಮಾಡ್ತಿದ್ದಾರೆ, ಅದಕ್ಕೆ ಬೇಕು ಅಂತ ಕೇಳಿದರು. ಸರಿ, ಸಂಜೆ ಬಾರ್ ಕಡೆ ಬಂದು ತೊಗೊಂಡೋಗಿ ಅಂತ ಅಂದಿದ್ದೆ. ಅವತ್ತೇ ಬಂದು ತೊಗೊಂಡೋದ್ರು ಸರ್. ಈ ಟಿಪ್ಪರ್ ಹುಡುಗರು ಸರಿ ಇಲ್ಲ ಸರ್. ಇವರು ಏನಾದರೂ ಒಂದು ಗಲಾಟೆ ಇದ್ದೇ ಇರುತ್ತೆ. ನಮ್ಮ ಬಾರ್ ಹತ್ರನೂ ಬಂದು ಗಲಾಟೆ ಮಾಡ್ತಾ ಇರ್ತಾರೆ ಅವಾಗ. ಎಲ್ಲಿರ್ತಾರೋ? ಆರ್ಗ ಗೇಟ್ ಸರ್. ಅದೇನೋ ರೀನಾ ಅಂತ ಸರ್ ಟಿಪ್ಪರ್ ಹೆಸರು. ಸರಿ, ನನಗೆ CCTV ಫುಟೇಜ್ ತೋರಿಸಿ. ಇಲ್ಲೇ ಇದೆ ಸರ್, ಬನ್ನಿ. ವಸಂತ್ ಸರ್, ಇಷ್ಟು ಗಾಡಿಗಳ ಡೀಟೇಲ್ಸ್ ತೆಗೆಸಿ ಸಸ್ಪಿಷಿಯಸ್ ಆಗಿ ಏನೇ ಕಂಡು ಬಂದರೂ ಕಸ್ಟಡಿಗೆ ತಗೊಳ್ಳಿ. ಓಕೆ ಸರ್. ಮೊದಲು ಟಿಪ್ಪರ್ ಹುಡುಗರನ್ನ ಕರೆಸಿ. ಓಕೆ ಸರ್. ಸರಿ ಸರ್. ಸರಿ ಸರಿ. ಯಾರದು? ಗಲಾಟೆ ಏನಿಲ್ಲ ಸರ್, ಕೊಡೋದು ಕೊಡದೆ ಬೇರೆ ಮಳ್ಳ ಹಚ್ತಿದ್ರು, ಅದನ್ನು ಕೇಳೋಕೆ ಹೋಗಿದ್ದೀವಿ ಸರ್, ಅಷ್ಟೇ. ಅಷ್ಟೇನಾ ಸರ್? ನಿಜವಾಗ್ಲೂ ಸರ್ ನಾವೇನು ಮಾಡಿಲ್ಲ ಸರ್. ಸರ್ 1,000 ಆಗಿರೋಲ್ಲ ಸರ್, 12,000 ಸರ್. ಅದಕ್ಕೆ ಕೊಲೆ ಮಾಡ್ಬಿಡ್ತೀರಾ?
12 ಸಾವಿರಕ್ಕೆಲ್ಲ ಯಾರು ಕೊಲೆ ಮಾಡ್ತಾರ ಸರ್? ನಮ್ಗೆ ಅವತ್ತು ಏನಾಯ್ತು ಅಂತಲೇ ಗೊತ್ತಿಲ್ಲ ಸರ್. ಯಾರೋ ಸರ್ ನಾವಲ್ಲ ಸರ್. ಸರ್ ಆ ಹುಡುಗನ ಫೋಟೋ ಮತ್ತು ಡೀಟೇಲ್ಸ್. ಹಾಂ, ವಿಚಾರಿಸ್ತೇನೆ. ಸರ್ ಸರಿ ಬಾ. ಅದು ಬಂದ್ರೆ ನಾವು ಹುಡುಕ್ತಾ ಇದ್ದೀವಿ. ಬನ್ನಿ. ಸರ್ ಇದು ಆ ಜಯಣ್ಣ ಮತ್ತೆ ಅಶೋಕನ್ ಕೇಸ್ ನಂಗೆ ಆಗಿರಲ್ಲ ಅಲ್ವಾ? ಯಾವುದೋ ಗಾಡಿದು ತುಕ್ಕಿಡಿದಿರೋ ಪೇಂಟ್ ಪೀಸ್. ಸರ್ ಕೆಂಚನ್ ಮಗಳು. ಕಂಪ್ಲೀಟ್ ಸೈಕೋಪಾತ್. ಐ ಥಿಂಕ್ ನಾವು ನೋಡ್ತಿರೋ ಕಿಲ್ಲರ್ ಒಬ್ಬ ಮೆಂಟಲಿ ಡಿಸ್ಟರ್ಬ್ ಪರ್ಸನ್. ಟಿಪ್ಪರ್ ಹುಡುಗರು ಸರಿ ಇಲ್ಲ ಸರ್ ಇವರು. ಸರ್ 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 ಬನ್ನಿ ಶ್ರೀನಿವಾಸ್. ಏನಾಯ್ತು ಸರ್? ಏನಿಲ್ಲ ಕಣ್ರಿ, ದಿನ ಬೆಳಗಾದ್ರೆ ಮಿಸ್ಸಿಂಗ್ ಕೇಸು, ವಿಚಿತ್ರವಾಗಿ ಸಿಗ್ತಿರೋ ಡೆಡ್ ಬಾಡಿಗಳು. ಈ ಕೊಲೆ ಮಾಡ್ತಿರೋನು ನಮಗಿಂತ ಸುಮಾರು ಹೆಜ್ಜೆ ಮುಂದೆ ಇದ್ದಾನೆ. ಹ್ಯಾವ್ ಟು ಡೂ ಸಮಥಿಂಗ್. ನನ್ನ ಕಬಡ್ಡಿ ಯಾರು ತೆಗ್ದಿದ್ರಾ? ಇಲ್ಲ ಅಲ್ಲ ಸರ್. ಯಾಕೆ ಸರ್? ಗನ್ ಇಟ್ಟಿದ್ದೆ, ಕಾಣ್ತಾ ಇಲ್ಲ. ಯಾರು ನೋಡಿದ್ರಾ? ಇಲ್ಲ ಸರ್, ನಾವು ನೋಡಿಲ್ಲ. ಸರಿ ನೆನ್ಪು ಮಾಡ್ಕೊಳ್ಳಿ ಸರ್. ಮನೇಲೆ ಏನಾದರೂ? ಇಲ್ಲ ಇಲ್ಲ, ಬೆಳಿಗ್ಗೆ ನಾನೇ ತಂದು ಒಳಗಿಟ್ಟು ಕಬಡ್ ಬಾಗ್ಲಾಕ್ದೆ. ಸರ್ ಇಲ್ಲೇ ಎಲ್ಲಾದ್ರೂ ಇರ್ಬೋದಾ ಅಂತ. ಸ್ಟೇಷನಿಂದ ಗನ್ ತಗೊಂಡೋಗೋ ಧೈರ್ಯ ಯಾರಿಗಿದೆ ಸರ್? ಗನ್ನೆಲ್ಲಿದಂತೆ ಬಾಯಿ ಬಿಡೋವರೆಗೂ ಹೊಡಿತಾ ಇದೆ. ಹುಡುಗನ ಫೋಟೋ ಮತ್ತು ಡೀಟೇಲ್ಸ್. ಗೋಪಾಲ್ ನೋಡ್ರಿ, ಯಾರು ಅಂತ ವಿಚಾರಿಸಿ ವಾರ್ನಿಂಗ್ ಕೊಟ್ಟು ಕಳಿಸ್ರಿ. ಸರಿ ಸರ್.